ನಮಸ್ಕಾರ. ನಾನು ನಿಮ್ಮ ಚಂದ್ರು ಮಂಡ್ಯ ಅದಮ್ಯ ಟಾಕೀಸ್ ನಲ್ಲಿ. ಬಂಧುಗಳೇ, ಕಳೆದ 22 ದಿನದ ಹಿಂದೆ ನಮ್ಮ ಭಾರತದ ಹೆಮ್ಮೆಯ ಸುಪುತ್ರ ಶುಭಾಂಶು ಶುಕ್ಲಾ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರಕ್ಕೆ ಹೋಗಿ ನಿನ್ನೆ ಸುರಕ್ಷಿತವಾಗಿ ನಮ್ಮ ಭೂಮಿಗೆ ವಾಪಸ್ ಬಂದಿದ್ದಾರೆ. ವಿಜ್ಞಾನ ಮತ್ತು ತಂತ್ರಜ್ಞಾನ ಇಷ್ಟು ಮುಂದುವರೆದಿರುವಂತ ಕಾಲದಲ್ಲೂ ಸಹ ನಮ್ಮ ಕರ್ನಾಟಕ ರಾಜ್ಯದ ಒಂದು ಜಿಲ್ಲಾ ಕೇಂದ್ರದ ಆಣತಿ ದೂರದಲ್ಲಿರುವಂತ 2 ಸರ್ಕಾರಿ ಶಾಲೆಗಳ ದುಸ್ಥಿತಿಯನ್ನು ನಾನು ನಿಮಗೆ ತೋರಿಸ್ತೀನಿ ನೋಡಿ. ಇದೇ ನೋಡಿ, ನಾನು ನಿಮ್ಗೆ ತೋರಿಸಬೇಕಾಗಿರುವಂತ ಸರ್ಕಾರಿ ಶಾಲೆ. ಈ ಶಾಲೆ ನಮ್ಮ ಮಂಡ್ಯ ಜಿಲ್ಲಾ ಕೇಂದ್ರದಿಂದ ಕೇವಲ 5 ಕಿಲೋಮೀಟರ್ ದೂರದಲ್ಲಿದೆ. ಇಂಡುವಾಳು ಎಂಬ ಗ್ರಾಮ. ಈ ಶಾಲೆಯ ಮುಂದೆ ದಶಪಥ ಹೆದ್ದಾರಿ ಅಂದ್ರೆ ಬೆಂಗಳೂರು ಮೈಸೂರು ಹಾದು ಹೋಗುವಂತ ರಾಷ್ಟ್ರೀಯ ಹೆದ್ದಾರಿ 275, ಇದರ ಪಕ್ಕದಲ್ಲೇ ಈ ಶಾಲೆ ಇದೆ. ಮತ್ತೊಂದು ಸರ್ಕಾರಿ ಶಾಲೆ ಅದೇ ದಶಪಥ ಹೆದ್ದಾರಿ ಹಾದು ಹೋಗುವಂತ ತೂಬಿನಕೆರೆ ಗ್ರಾಮದಲ್ಲಿನ ಸರ್ಕಾರಿ ಕಿರಿಯ ಪ್ರಾಥಮಿಕ ಪಾಠಶಾಲೆ ಲಿಂಗರಾಜ ಛತ್ರ. ಈ ಶಾಲೆಯಲ್ಲಿ ಸುಮಾರು 15 ಮಕ್ಕಳು ವ್ಯಾಸಂಗ ಮಾಡ್ತಾರೆ. ಇಂಡುವಾಳು ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ಸುಮಾರು 85ಕ್ಕಿಂತ ಹೆಚ್ಚಿನ ಮಕ್ಕಳು ವ್ಯಾಸಂಗ ಮಾಡ್ತಾರೆ. ಬಂಧುಗಳೇ, ಒಂದು ಸರ್ಕಾರಿ ಶಾಲೆ ಹೇಗಿರ್ಬೇಕಪ್ಪ ಅಂದ್ರೆ ವ್ಯವಸ್ಥಿತವಾದ ಕಟ್ಟಡ ಇರಬೇಕು, ಸುಸಜ್ಜಿತವಾದ ಪೀಠೋಪಕರಣಗಳಿರ್ಬೇಕು, ಆಟದ ಮೈದಾನ ಇರಬೇಕು. ಬೆಳಿಗ್ಗೆ ಮನೆಯಿಂದ ಬಂದಂತ ಮಕ್ಕಳು ಅಷ್ಟೇ ಸುರಕ್ಷಿತವಾಗಿ ಮನೆಗೆ ವಾಪಸ್ ಹೋಗುವಾಗಿರ್ಬೇಕು. ಆದ್ರೆ ನಮ್ಮ ಸ್ಥಳೀಯ ಶಾಸಕರಾದಂತ ರಮೇಶ್ ಬಾಬು ಬಂಡಿ ಸಿದ್ದೇಗೌಡ ಅವರ ನಿರ್ಲಕ್ಷ್ಯದಿಂದ, ಜಿಲ್ಲಾ ಮಟ್ಟದ ಅಧಿಕಾರಿಗಳ ಕರ್ತವ್ಯ ಲೋಪದಿಂದ ಹಾಗೂ ನಮ್ಮ ಶಿಕ್ಷಣ ಸಚಿವರಾದಂತ ಮಧು ಬಂಗಾರಪ್ಪ ಅವರ ಅಸಡ್ಡೆಯಿಂದ ಈ ಶಾಲೆಗೆ ಕಳೆದ 5-6 ವರ್ಷಗಳಿಂದ ಬರುವಂತ ಮಕ್ಕಳ ಪೋಷಕರು ದಿನವೂ ಭಯದ ವಾತಾವರಣದಲ್ಲೇ ಕಾಲ ಕಳೀತಾ ಇದ್ದಾರೆ. ಬಂಧುಗಳೇ, ಈ ಸರ್ಕಾರಿ ಶಾಲೆಯ ಸ್ವಲ್ಪ ಜಾಗ ರಾಷ್ಟ್ರೀಯ ಹೆದ್ದಾರಿಗೆ ವಶಪಡಿಸಿಕೊಂಡಿದ್ದರಿಂದ ಪರಿಹಾರ ಮೊತ್ತವಾಗಿ ಸರ್ಕಾರಿ ಪ್ರಾಥಮಿಕ ಪಾಠಶಾಲೆ ಇಂಡುವಾಳು ಶಾಲೆಗೆ 8.93 ಅಂದ್ರೆ 8,93,000 ಹಾಗೂ ತೂಬಿನಕೆರೆ ಗ್ರಾಮದಲ್ಲಿರುವಂತಹ ಸರ್ಕಾರಿ ಶಾಲೆಗೆ 10,95,000 ಪರಿಹಾರ ಮೊತ್ತವಾಗಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ಆಯಾಯ ಶಾಲೆಯ ಎಸ್ಟಿಎಂಸಿ ಅಕೌಂಟ್ಗೆ ಜಮಾ ಮಾಡಿದ್ದಾರೆ. ಬಂಧುಗಳೇ, ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಕೊಟ್ಟಂತ ಪರಿಹಾರ ಹಣದಿಂದಲೇ ಆ ಶಾಲೆಯ ಮಕ್ಕಳ ಸುರಕ್ಷತೆಗಾಗಿ ಕಾಂಪೌಂಡ್ ನಿರ್ಮಾಣ ಮಾಡಬಹುದಾಗಿತ್ತು. ಆದ್ರೆ ಶಾಲೆಗೆ ಸಂಬಂಧಪಟ್ಟಂತ ಜಿಲ್ಲಾ ಅಧಿಕಾರಿಗಳು, ಶಾಸಕರ ನಿರ್ಲಕ್ಷ್ಯದಿಂದ ಆ ಶಾಲೆಗೆ ಬಂದಂತ ಪರಿಹಾರ ಮೊತ್ತವನ್ನು ಸರ್ಕಾರದ ಖಾತೆಗೆ ಜಮಾ ಮಾಡಿ ಮತ್ತೆ ಆ ಹಣವನ್ನು ಕಳೆದ 3 ವರ್ಷದಿಂದ ಸತತವಾಗಿ ಆ ಹಣವನ್ನು ವಾಪಸ್ ತರಕಾಗದೆ, ಆ ಸರ್ಕಾರಿ ಶಾಲೆಯ ಕಾಂಪೌಂಡ್ ನಿರ್ಮಾಣ ಮಾಡಕ್ಕಾಗದೆ ಮಕ್ಕಳ ಜೀವದ ಜೊತೆ ಈ ಶಾಸಕರು, ಶಿಕ್ಷಣ ಮಂತ್ರಿಗಳು, ಜಿಲ್ಲಾ ಅಧಿಕಾರಿಗಳು ಚೆಲ್ಲಾಟ ಆಡ್ತಾ ಇದ್ದಾರೆ. ರಮೇಶ್ ಬಾಬು ಬಂಡಿ ಸಿದ್ದೇಗೌಡ ಅವರೇ, ತಿಂಗಳಿಗೆ ಕನಿಷ್ಠ 15 ಬಾರಿ ಆದ್ರೂ ನೀವು ಈ ರಸ್ತೆ ಮೇಲೆ ಓಡಾಡ್ತೀರಾ. ನೀವು ಓಡಾಡ್ಬೇಕಾದ್ರೆ ಈ 2 ಸರ್ಕಾರಿ ಶಾಲೆಗಳು ನಿಮ್ ಕಣ್ಣಿಗೆ ಬಿದ್ದಿಲ್ಲ ಅಂದ್ರೆ ಇದರಿಂದಾನೇ ಅರ್ಥ ಮಾಡ್ಕೊಳ್ಳಿ ನಿಮಗೆ ನಿಮ್ಮ ಕ್ಷೇತ್ರದ ಮೇಲೆ ಎಷ್ಟು ಕಾಳಜಿ ಇದೆ ಅಂತ. ಆ ಮಕ್ಕಳ ಜೀವದ ಜೊತೆ ಚೆಲ್ಲಾಟ ಆಡ್ಬೇಡಿ. ಮಾನ್ಯ ಶಿಕ್ಷಣ ಮಂತ್ರಿಗಳಾದ ಮಧು ಬಂಗಾರಪ್ಪ ಅವರೇ, ಶಾಲೆ ಅಂದ್ಮೇಲೆ ಮಕ್ಕಳು ಆಡ್ಬೇಕು, ಕುಣಿಬೇಕು, ನಲಿಬೇಕು. ಮಕ್ಕಳು ಆಟ ಆಡ್ತಾ ಹೆದ್ದಾರಿಗೆ ಏನಾದ್ರೂ ಹೋಗಿ ಅಪಘಾತ ಆಗೋದು, ಅಕಸ್ಮಾತ್ ಆ ಹೆದ್ದಾರಿ ಒಳಗೆ ಅತಿ ವೇಗವಾಗಿ ಬರುವಂತ ವಾಹನಗಳು ಶಾಲೆ ಒಳಗೆ ನುಗ್ಲೂಬಹುದು. ಇದರಿಂದ ಏನಾದ್ರೂ ಮಕ್ಕಳಿಗೆ ಅಪಾಯ ಆಗಿ ಜೀವ ಹಾನಿ ಆದ್ರೆ ಆ ಮಕ್ಕಳ ಜೀವಕ್ಕೆ ಹೊಣೆ ಯಾರು? ಅದ್ರ ಜವಾಬ್ದಾರಿ ನೀವು ಹೊರ್ತೀರಾ? ಆ ಶಾಲೆಗಳನ್ನು ನಡೆಸುವ ಯೋಗ್ಯತೆ ಇಲ್ಲ ಅಂದ್ರೆ ಆ 2 ಶಾಲೆಗಳನ್ನ ಮುಚ್ಚಿಬಿಡಿ. ಅದು ಬಿಟ್ಟು ಮಕ್ಕಳ ಜೀವದ ಜೊತೆ, ಆ ಪೋಷಕರ ಭಾವನೆಗಳ ಜೊತೆ ಚೆಲ್ಲಾಟ ಆಡಬೇಡಿ. ಇದೇ ತರಹ ಯಾವ್ದಾದ್ರೂ ಖಾಸಗಿ ಶಾಲೆಗಳು ಮಕ್ಕಳ ಸುರಕ್ಷತೆ ಬಗ್ಗೆ ಎಚ್ಚರ ವಹಿಸದೆ ಹೋದ್ರೆ ನಿಮ್ಮ ಸರ್ಕಾರಿ ಅಧಿಕಾರಿಗಳು ಅವ್ರ ಮೇಲೆ ಯಾವ್ಯಾವ ರೀತಿ ಕಾನೂನಿನ ಕ್ರಮ ಕೈಗೊಳ್ತೀರಿ. ಆದ್ರೆ ಕಳೆದ 4-5 ವರ್ಷಗಳಿಂದ ನಿಮ್ಮ ಸರ್ಕಾರಿ ಶಾಲೆಗಳಲ್ಲೇ ಮಕ್ಕಳು ಸುರಕ್ಷತೆಗೆ ನೀವು ಒತ್ತು ಕೊಡದೇ ಇರೋದ್ರಿಂದ ನಿಮ್ಮನ್ನ ಯಾರು ಪ್ರಶ್ನೆ ಮಾಡಬೇಕು? ನೀವು ಯಾರು ಉತ್ತರ ಕೊಡ್ತೀರಾ? ಅದನ್ನ ಮೊದಲು ಹೇಳಿ. ನೀವು ಸರ್ಕಾರದವ್ರು ಹೇಳ್ತಾ ಇದ್ದೀರಿ ಪೋಷಕರು ಮಕ್ಕಳನ್ನ ಸರ್ಕಾರಿ ಶಾಲೆಗೆ ಸೇರಿಸ್ತಾ ಇಲ್ಲ ಅಂತ. ಆದ್ರೆ ನೀವು ಸರ್ಕಾರಿ ಶಾಲೆಗಳನ್ನ ಈ ವ್ಯವಸ್ಥೆಯಲ್ಲಿ ಇಟ್ಕೊಂಡ್ರೆ ಯಾವ ಪೋಷಕರು ತಾನೇ ಅವ್ರ ಮಕ್ಕಳನ್ನ ಸರ್ಕಾರಿ ಶಾಲೆಗೆ ಸೇರ್ಸೋಕೆ ಮುಂದೆ ಬರ್ತಾರೆ? ರಮೇಶ್ ಬಾಬು ಬಂಡಿ ಸಿದ್ದೇಗೌಡ ಅವರೇ, ನಿಮ್ಮನ್ನ ಗೆಲ್ಲಿಸ್ತಂತ ಆ ಕ್ಷೇತ್ರದ ಮತದಾರರ ಮೇಲೆ ನಿಮ್ಗೇನಾದ್ರೂ ಕಿಂಚಿತ್ ಕೃತಜ್ಞತೆ ಇದ್ರೆ ಈ ಕೂಡಲೇ ಸರ್ಕಾರದ ಮೇಲೆ ಒತ್ತಡ ಏರಿ ಹಣ ಬಿಡುಗಡೆ ಮಾಡಿಸಿ ಆ 2 ಸರ್ಕಾರಿ ಶಾಲೆಗಳ ಕಾಮಗಾರಿಯನ್ನು ಪೂರ್ಣಗೊಳಿಸಿ. ಬಂಧುಗಳೇ,
ಇನ್ನಷ್ಟು ಜನಪರ ವಿಚಾರಗಳೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಮ್ಮ ಅದಮ್ಯ ಟಾಕೀಸ್ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಇನ್ನು ಹೆಚ್ಚೆಚ್ಚು ಶೇರ್ ಮಾಡಿ. ಹೆಚ್ಚು ಶೇರ್ ಮಾಡುವ ಮುಖಾಂತರ ನಮ್ಮ ಸರ್ಕಾರಿ ಶಾಲೆಗಳ ಉಳಿಸುವ ಅಭಿಯಾನದಲ್ಲಿ ನೀವು ಭಾಗವಹಿಸಿ. ನಮಸ್ಕಾರ.